ಈ ಥರ ಸಿಳ್ಳಿ ವಿಚಾರಗಳನ್ನೆಲ್ಲ ಇಟ್ಕೊಂಡು ನನಗೆ ನೋಡ್ರಿ ನೇರವಾಗಿ ರಾಜಕೀಯ ಮಾಡಲಿ, ಅವ್ರ ಪಾಡಿಗೆ ಅವ್ರು ರಾಜಕೀಯ ಮಾಡಲಿ, ನನಗೆ ಇಂಡೈರೆಕ್ಟ್ ರಾಜಕೀಯ ಮಾಡೋದು. ನನಗೆ ಒಂದು ಸರಿ ಕುಮಾರಸ್ವಾಮಿ ಅವರು ಟೋಪಿ ಗಿರಾಕಿ ಅಂದರು. ನಾನು 25 ವರ್ಷ ಅವನ ಜೊತೆ ಇದ್ದೀನಿ. ಟೋಪಿ ಗಿರಾಕಿ ಅಂದ್ಬಿಟ್ರೆ ಎಷ್ಟು ಬೇಜಾರಾಗ್ಬೋದು ನನಗೆ. ನನ್ನ ಜೀವನದಲ್ಲಿ ಯಾವತ್ತೂ ಬೆಳ್ತಾ ಮಾಡಿ ತೋರ್ಸೋ ಅಂಥ ರಾಜಕೀಯ ನಾನು ಮಾಡೋದೇ ಇಲ್ಲ. ಆ ಪರಿಸ್ಥಿತಿ ಬಂದರೆ ರಾಜಕೀಯದಾಗೂ ಇರಲ್ಲ. ನನಗೆ ಇದ್ರಾಗ ಏನು ಆಗಬೇಕಾಗೂ ಇಲ್ಲ. 100% ಇದನ್ನು ನೀವು ಇಷ್ಟ ಮಾಡ್ತಾ ಇರೋದು ಪ್ರೂಫ್ ಬೇಕಲ್ಲ. ಪ್ರೂಫ್ ಎಲ್ಲ ಐತೆ, ಕೇಳೋಕ್ಕಿಲ್ವ ನೀವು? ಪ್ರೂಫ್ ಕೊಡ್ರಿ. ಸುಮ್ಮನೆ ಯಾಕೆ ಗಾಳಿ ಗುಂಡು ಹೊಡೆಯೋದು ಕೆಲಸ ಮಾಡ್ತೀರಾ? ಪ್ರೂಫ್ ಕೊಡ್ರಿ ಅವ್ರು ಮಾಡಿರೋದಕ್ಕಿಂತ ಕೇಳಬೇಕಲ್ವಾ? ಯಾವ್ದು ಅಲ್ಲ, ಸಿಲ್ಲಿ ಅಲ್ವಾ ಇದು? ಸಿಲ್ಲಿ ಅಲ್ವಾ? ಯಾವನಾರು ಉತ್ತಮ ಆಗಿರೋನು, ಉತ್ತಮ ರಾಜಕಾರಣಿ ಆಗಿರ್ತಕ್ಕಂಥವ್ನು ಯಾವನಾರು ಈ ಥರ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಅದು ನಿಮ್ಮ ಪ್ರೆಸ್ಸಿಗೆ ಬಂದು ಪ್ರಸ್ತಾಪ ಮಾಡ್ತಾರ? ನಾನು ನಿಮ್ಮ ಪ್ರೆಸ್ ಮಾತಾಡ್ತೀನಿ ಅಂದರೆ ಇನ್ನೊಬ್ಬರ ಮೇಲೆ ಒಂದು ನಿಮಿಷ ಇನ್ನೊಬ್ಬರ ಮೇಲೆ ನಾನು ಏನಾರ ಅಪಾದನೆ ಮಾಡ್ತೀನಿ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು ಬೇಡವಾ? ತೋರಿಸ್ಬೇಕಲ್ವ ಡಾಕ್ಯುಮೆಂಟ್ಸು? ರೀ ಹನಿ ಟ್ರಾಪ್ ಮಾಡಿರೋದೆ, ಮತ್ತೊಂದು ನನ್ನ ಮಗ ಇನ್ವಾಲ್ವ್ ಆಗಿರೋದು, ಮತ್ತೊಂದು ಬೇಕಲ್ವಾ? ಸುಮ್ಮನೆ ಹೇಳ್ಬಿಟ್ರೆ ಪ್ರೆಸ್ಸಿಗೆ ಇನ್ನೊಬ್ಬ ಈಗ ಸರ್, ಈಗ ಅವ್ರು ಏನ್ ಮಾಡಿದಾರೆ ಗೊತ್ತಾ ಸರ್? ಈ ತರದೆಲ್ಲ ಪ್ರಶ್ನೆ ಕೇಳ್ತಾರೆ ಅಂತ ಕೆಲವ್ರಿಗೆ ಅಷ್ಟೇ ಹೇಳೋದು, ಮೀಡಿಯಾದವ್ರಿಗೆ, ಅವ್ರ ಪರವಾಗಿ ಮಾಡೋರಿಗೆ, ಇಂಥವ್ರಿಗೆ ಅಷ್ಟೇ ಕೆಲವ್ರಿಗೆ ಹೇಳಿದ್ದಾರೆ. ಇದು ವ್ಯಕ್ತಿಗತವಾಗಿ ವ್ಯಕ್ತಿತ್ವ ಹರಣ ಮಾಡ್ತಕ್ಕಂಥ ಕೆಲಸ ಇವರು. ಇದರಲ್ಲಿ ಯಾವುದೇ ಇರ್ತಕ್ಕಂಥ ಸತ್ಯ ಇಲ್ಲ. ಅವ್ರು ಹೇಳವ್ರೆ ಹೋರಾಟ ಮಾಡಲಿ, ನಾನು ಹೆದರ್ಕೊಂಡು ಬಿಡೋಗಲ್ಲ. ಇಲ್ಲ, ನಾನು ಹೆದರ್ಕೊಂಡು ಹೊಡೋಗ್ತಾ ಇದ್ದೀನಿ. ಪಾಪ ಅವ್ನು ಬತ್ತಾನೆ ಗುಬ್ಬಿಗೆ ಅಂದ್ರೆ ನಾನು ಗುಬ್ಬಿಗೆ ಹೋಗಲ್ಲ. ಹೆದರ್ಕೊಂಡು ಬಂದು ತುಮಕೂರಿಗೆ ಸೇರ್ಕೊಂಡ್ಬಿಡ್ತೀನಿ, ಇಲ್ಲ ಪಾಟದಾಗೋ ಸೇರ್ಕೊಂಡ್ಬಿಡ್ತೀನಿ ಕದ್ದು. ಅವ್ನು ಭಯ ನಡುತ್ತಾ ಇದ್ದೀನಿ, ಗಡ 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 ನಡುತ್ತಾ ಇದ್ದೀನಿ. ಅವ್ನು ಬತ್ತಾನೆ ಅಂದ್ರೆ ರೀ, ಅವ್ನ ಡ್ರೈವರ್ನ ನನ್ನ ಮಗನ್ ತಕ್ಕ ಯಾಕೆ ಕಳಿಸ್ತಾ? ಅವ್ನ ಡ್ರೈವರು ಪಿ ಎನ ನನ್ನ ಮಗನ್ ತಕ್ಕ ಯಾಕೆ ಕಳಿಸ್ತಾ? ಅವನು ನನ್ನ ಮಗನ ಒಂದು ನಿಮಿಷ ಕೇಳಿ, ಕೆಲಸ ಬಿಟ್ಟು ತಿರ್ಗಿ ಇವನ್ ತಕ್ಕ ಹಾಕೋದ? ನನ್ನ ಮಗ ಮಾತಾಡಿದ್ದ ಹಿಡ್ಕೊಂಡು ಇವನ್ ತಕ್ಕ ಹಾಕೋದ? ಇವ್ನಿಗೆ ಹೆಂಗೆ ಸಿಕ್ತು? ನೀವು ಕೇಳಬೇಕಲ್ವ? ಇವ್ನಿಗೆ ಹೆಂಗಪ್ಪ ಸಿಕ್ತು? ಆಯಿತು, ಕೆಲಸ ಬಿಟ್ಟ, ಒಂದು ನಿಮಿಷ ಕೆಲಸ ಬಿಟ್ಟ, ಇಬ್ಬರು ಕೆಲಸ ಬಿಟ್ಟರು, ಇಬ್ಬರೂ ನನ್ನ ಮಗನ ತಕ್ಕ ಹೋದ್ರು. ನನ್ನ ಮಗನ ತಗ ಹೋಗಿ ಎಲ್ಲ ಥರಕ್ಕೂ ಕರೆಸ್ಪಾಂಡೆನ್ಸ್ ಮಾಡಿದ ಮೇಲೆ ಇವನ್ ತಕ್ಕ ತಿರ್ಗಾ ಡಾಕ್ಯುಮೆಂಟ್ಸ್ ಹೆಂಗೆ ಸಿಕ್ತು? ಬೇಕು ಅಂತ ಇವನೇ ಮಾಡಿರೋದಲ್ವಾ? ಇವನು ಒಂದೇ ಒಂದು ಸುಮ್ಮನೆ ಸಣ್ಣ ಅಬ್ಸರ್ವ್ ಮಾಡಿ, ಯಾವನ ಒಬ್ಬ ಪಿಸ್ ಮಾತಾಗಿ ಹೇಳ್ತಾನೆ, ಇನ್ನೇನಾರ ಬೇಕು ಕೇಳು ಅಂತ ಅವನೇ. ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ವೋ? ನಾನು ತೋರಿಸ್ಲೋ? ನಾನು ತೋರಿಸ್ಲೋ ಇಲ್ಲ? ನೀವು ಅಬ್ಸರ್ವ್ ಮಾಡಿದಿರೋ? ಮತ್ತೆ ಅದೇ ಅವರಿಬ್ಬರೇ ಸೇರ್ಕೊಂಡು ಮಾಡಿರೋದು. ನಾನು ಇದನ್ನ ಇಂಥರ್ನೆಲ್ಲ ತನಿಖೆ ಕೇಳೋಕ್ಕೂ ಹೋಗಲ್ಲ. ಅವನ್ನ ನಾನು ಕನ್ಸಿಡರ್ ಮಾಡೋದಿಲ್ಲ. ನೀವು ಕೇಳಿರಿ ಅಂತ ಹೇಳ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.